ಗಿಲ್ಲಿ ಗಿಲ್ಲಿ ಗಿಲ್ಲಿ, ಗಲ್ಲಿ ಗಲ್ಲಿಯಲ್ಲೂ ಬರೀ ಗಿಲ್ಲಿ. ಏನ್ ಗುರು ನೀನ್ ಹವಾ ಅಂತ ಎಲ್ಲರೂ ಬಾಯಿ ಮೇಲೆ ಬೆರಳಿಡ್ಕೊಳ್ಳೋ ಹಾಗೆ ಮಾಡಿದ ಕಲಾವಿದ ಈ ಗಿಲ್ಲಿ. ಒಬ್ಬ ಸಾಮಾನ್ಯ ರಿಯಾಲಿಟಿ ಶೋನ ಕಲಾವಿದನಾಗಿ ಇಷ್ಟು ಕ್ರೇಜ್ ಇರೋಕೆ ಸಾಧ್ಯನಾ ಅನ್ನೋ ಅಷ್ಟು ಅಭಿಮಾನದ ಹೊಳೆನೇ ಹರಿಸ್ತಾ ಇದ್ದಾರೆ ಪ್ರೇಕ್ಷಕ ಮಹಾಪ್ರಭುಗಳು. ಯಾವ ಜನನಾಯಕರಿಗೂ ಇಷ್ಟು ವೋಟ್ಗಳು ಬಂದಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ವೋಟಿಂಗ್ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಸುಮಾರು 40 ಕೋಟಿ ವೋಟ್ಗಳು, ಅದು ಭಾನುವಾರ ಮಧ್ಯಾಹ್ನದ ಹೊತ್ತಿಗೆ. ಇನ್ನು ವೋಟಿಂಗ್ ಲೈನ್ಸ್ ಮುಗಿಯೋವರೆಗೂ ಎಷ್ಟು ಬರುತ್ತೋ ಕಾದು ನೋಡ್ಬೇಕಷ್ಟೇ. ಇಲ್ಲಿ ಒಂದೇ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಇವತ್ತಿನ ಜನ ತುಂಬಾ ಬ್ಯುಸಿ ಅಂಡ್ ಅಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲೂ ಇಷ್ಟು ವೋಟ್ ಹಾಕಿ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅದು ಗಿಲ್ಲಿ ನಿಮ್ಮ ಸಾಧನೆನೇ ಸರಿ. ಅಂಡ್ ಈ ಮನುಷ್ಯ ಏಕಾಏಕಿ ರಾತ್ರೋರಾತ್ರಿ ಫೇಮಸ್ ಆಗಿಲ್ಲ. ಚಿಕ್ಕ ಚಿಕ್ಕ ರೀಲ್ಸು, ಶಾರ್ಟ್ ಫಿಲ್ಮ್ಸು ಅಂತ ಮಾಡಿಕೊಂಡು ರಿಯಾಲಿಟಿ ಶೋಗಳಲ್ಲಿ ಕಾಮಿಡಿಗೂ ಸೈ, ಡ್ಯಾನ್ಸ್ಗೂ ಸೈ ಅಂತ ತನ್ನ ಯೂನಿಕ್ ಪ್ರಾಪರ್ಟಿ ಕಾಮಿಡಿಯಿಂದಾನೇ ಫೇಮಸ್ ಆಗಿದ್ದು. ಇನ್ನು ಮಂಡ್ಯದ ಈ ಹಳ್ಳಿ ಹೈದ ಆ ಭಾಷೆಯ ಸೊಗಡನ್ನ ಬಳಸ್ತಿದ್ರೆ ಹೇಗೆ ಹೇಳಿ? ಆ ನೈಜತೆಯಿಂದನೇ ಇವರು ಜನರಿಗೆ ತುಂಬಾ ಹತ್ರ ಆಗಿದ್ದು. ಸ್ನೇಹಿತರೆ, ಒಂದಂತೂ ನಿಜ, ಇವತ್ತಿನ ದಿನಗಳಲ್ಲಿ ಹಣ ಸಂಪಾದನೆ ಮಾಡ್ಬೋದು, ಆಸ್ತಿ ಮಾಡ್ಬೋದು, ಏನೇ ಮಾಡ್ಬೋದು, ಆದರೆ ನಿಜವಾದ ಅಭಿಮಾನವನ್ನ ಸಂಪಾದನೆ ಮಾಡೋದು ಕಷ್ಟ ಇದೆ. ಆ ನಿಟ್ಟಿನಲ್ಲಿ ಗಿಲ್ಲಿದು ಸಾಧನೆನೇ ಹೌದು. ಏನೇ ಆಗ್ಲಿ, ನೀವು ಕಪ್ಪು ಗೆದ್ರು ಗೆದ್ದಿಲ್ಲ ಅಂದ್ರು ಜನರ ಮನಸ್ಸನ್ನಂತೂ ಗೆದ್ದಾಗೋಗಿದೆ ಗಿಲ್ಲಿ. ಇನ್ನು ಕಪ್ಪು ಮುಖ್ಯ ಗಿಲ್ಲಿ ಅನ್ನೋದಷ್ಟೇ ಅಭಿಮಾನಿಗಳ ಧ್ವನಿ. ಕಿರುತೆರೆಯ ಇತಿಹಾಸದಲ್ಲೇ ಹೊಸ ದಾಖಲೆಯನ್ನ ಬರೆದ ಈ ಗಿಲ್ಲಿ ಗೆದ್ದು ಬರಲಿ ಅನ್ನೋದಷ್ಟೇ ನಮ್ಮೆಲ್ಲರ ಹಾರೈಕೆ.